ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಏನು 2000 ಹುದ್ದೆಗಳದಲ್ಲ ಅದ್ರ ಬಗ್ಗೆ ಏನದ ಯಾವಾಗ ನೋಟಿಫಿಕೇಶನ್ ಆಗ್ಬೋದು. ಸೊ ಆಲ್ಮೋಸ್ಟ್ ಜುಲೈ ಆಗಸ್ಟಲ್ಲಿ ಆಗ್ಬೋದು ಅಥವಾ ಆಫ್ಟರ್ ಕೆಸೆಟ್ ಆಗ್ಬೋದು ಅಂತ ಒಂದು ಸ್ವಲ್ಪ ಏನು ಡಿಸ್ಕಸ್ ಮಾಡಿದ್ದೆ. ಅದಾದಮೇಲೆ ಭಾಳ ಜನ ಕ್ವಶನ್ಸ್ ಕೇಳಿದ್ರಿ. ಸೊ ಏನು ಕ್ವಶನ್ಸ್ ಕೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಮತ್ತು ಏನದ ಅಂತ ಸ್ವಲ್ಪ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಭಾಳ ಜನ ಕೇಳ್ತಿದ್ರಿ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಬಗ್ಗೆ ಹೇಳ್ರಿ ಅಂತ. ಪ್ರಪೋಸ್ಡ್ ವೇಕೆನ್ಸಿ ಲಿಸ್ಟ್ ಇದು. GFGC ಒಳಗಡೆ 826 ವೇಕೆನ್ಸಿ ಅದಾವ. ಸರ್ಕಾರಿ ಪಾಲಿಟೆಕ್ನಿಕ್ 941 ವೇಕೆನ್ಸಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ 186 ಆ್ಯಂಡ್ UVC ಒಳಗಡೆ 47. ಟೋಟಲ್ 2000 ವೇಕೆನ್ಸಿ ಅದಾವ. ಎಲ್ಲ ಒಂದೇ ಕಡೆ ಇರೋದ್ರಿಂದ ಒಂದೇ ನೋಟಿಫಿಕೇಶನ್ ಆಗ್ಬೋದು ಇದು. ಇನ್ನು C&R ರೂಲ್ಸ್ ಬಗ್ಗೆ, C&R ರೂಲ್ಸ್ ಯಾವಾಗ ಬರ್ಬೋದು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ C&R ರೂಲ್ಸ್ ಜೂನ್ ಅಲ್ಲಿ ಬರ್ಬೋದು ಅಂತ ಹೇಳಿದೆ, ಜೂನ್ ಆರ್ ಜುಲೈ. ಸೊ ಆಲ್ರೆಡಿ PU ಮತ್ತು GPSTR ಬಿಟ್ಟಾರ ಅವರು. ಸೊ ಜೂನ್ ಆರ್ ಜುಲೈಯಲ್ಲಿ C&R ರೂಲ್ಸ್ ಬರೋದು. ಜೂನ್ ಒಳಗಡೆ ಬರ್ಬೋದು ಅಥವಾ ಜುಲೈ ಫಸ್ಟ್ ವಾರ ಒಳಗೂ ಬರ್ಬೋದು. ಇನ್ನು ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ, ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂದರೆ C&R ರೂಲ್ಸ್ ಇವತ್ತೇ ಬಂದರೂ ಸಹಿತ, C&R ರೂಲ್ಸ್ ಜೂನ್ ಅಲ್ಲಿ ಬಂದರೂ ಸಹಿತ ಮಿನಿಮಮ್ 1 ಮಂತ್ ಬೇಕಿಲ್ಲ ನೋಟಿಫಿಕೇಶನ್ ಆಗಲಿಕ್ಕೆ. ಅದು ಏನಂದರೆ ಏನು ಅಬ್ಜೆಕ್ಷನ್ ಇಲ್ಲ ಅಂದರೆ, ಇಫ್ ದೇರ್ ಇಸ್ ನೋ ಅಬ್ಜೆಕ್ಷನ್ ಅಂದರೂ ಸಹಿತ ಮಿನಿಮಮ್ 1 ಮಂತ್ ಬೇಕು. ಇಫ್ ಅಬ್ಜೆಕ್ಷನ್ ಇದ್ರೆ ಇಟ್ ಮೇ ಟೇಕ್ಸ್ ಅಪ್ ಟು ಮೋರ್ ದೆನ್ 1 ಮಂತ್. ಯಾಕಂದರೆ ಅಬ್ಜೆಕ್ಷನ್ ಕ್ಲಿಯರ್ ಆಗಿ ಮತ್ತೆ C&R ರೂಲ್ಸ್ ಬರಬೇಕು, ಆಮೇಲೆ ಅವ್ರು C&R ರೂಲ್ಸ್ KEAಗೆ ಸಬ್ಮಿಟ್ ಮಾಡಬೇಕು, ಆಮೇಲೆ ಅವ್ರು ನೋಟಿಫಿಕೇಶನ್ ಮಾಡಬೇಕು. ಮತ್ತು 100% ಅಬ್ಜೆಕ್ಷನ್ಸ್ ಅಂತೂ ಬರ್ತದೆ. GFGC ಏನು C&R ರೂಲ್ಸ್ ಬರ್ತಲ್ಲ 100% ಬರೋ ಚಾನ್ಸಸ್ ಅದ. ಆ್ಯಂಡ್ ಎಕ್ಸಾಮ್ ಯಾವಾಗ ಇರ್ಬೋದು, ಜೂನಲ್ಲಿ C&R ರೂಲ್ಸ್ ಬಂದು ಜುಲೈಯಲ್ಲಿ ನೋಟಿಫಿಕೇಶನ್, ಜುಲೈಯಲ್ಲಿ ಆಗೋದಿಲ್ಲ, ಜುಲೈ ಆರ್ ಆಗಸ್ಟಲ್ಲಿ ನೋಟಿಫಿಕೇಶನ್ ಆದರೆ ನವೆಂಬರಲ್ಲಿ ಎಕ್ಸಾಮ್ ಇರ್ಬೋದು. ಸೊ ಮಿನಿಮಮ್ 60 ಡೇಸ್ ಅಂತೂ ಕೊಡಬೇಕು ಅವರು. ನೋಟಿಫಿಕೇಶನ್ ಆಗಿ ಅದು 1 ಮಂತ್ ಆಗಸ್ಟಲ್ಲಿ ಆದರೂ ಸಹಿತ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆರ್ ಡಿಸೆಂಬರಲ್ಲಿ ಆಗ್ಬೋದು. ಓಕೆ, ಎಕ್ಸಾಮ್ ಯಾವಾಗ ಆಗ್ಬೋದು, ನವೆಂಬರ್ ಆರ್ ಡಿಸೆಂಬರಲ್ಲಿ. ಸೊ ಇದು ಏನು ಅಬ್ಜೆಕ್ಷನ್ ಇಲ್ಲ ಅಂದರೆ. ಓಕೆ, ಸೊ ಇದು ನಾವು ನಾರ್ಮಲ್ ವೇ ಒಳಗಡೆ ಏನು ಅಬ್ಜೆಕ್ಷನ್ ಇಲ್ಲ ಅಂದರೆ ನಿಮ್ಗೆ ಹೇಳಿದ್ರೆ ಅಬ್ಜೆಕ್ಷನ್ಸ್ ಒಂದು 100% ಬರ್ತದಂತ. ಓಕೆ, ಇನ್ನು GK 100 ಮಾರ್ಕ್ಸ್ ಅಂತ. GK 100 ಮಾರ್ಕ್ಸ್ ಮಾಡ್ತಾರೋ ಇಲ್ಲೋ ಅಂತ ಕೇಳ್ತೀರಿ. ಎಲ್ಲಿ ನೀವು ನೋಡ್ಬೋದು, ಈಗ ನೋಡ್ರಿ GK ಲಾಸ್ಟ್ ಟೈಮ್ ಹೆಂಗಿತ್ತಂದರೆ, ಇದು ಲಾಸ್ಟ್ ಟೈಮ್ ಎಕ್ಸಾಮ್ ಪ್ಯಾಟರ್ನ್. ಇದು 4 ಪೇಪರ್ ಇರ್ತಾವೆ. ಪೇಪರ್ 1 100 ಮಾರ್ಕ್ಸ್. ಇದು ಕಂಪಲ್ಸರಿ ಪೇಪರ್ಸ್ ಇರ್ತಾವೆ. ಇದನ್ನು ಕನ್ಸಿಡರ್ ಮಾಡೋದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್. ಇವು ಕಂಪಲ್ಸರಿ ಪೇಪರ್ಸ್ ಯಾವ ಅಂದರೆ ಪೇಪರ್ 3 ಮತ್ತು ಪೇಪರ್ 4. ಇಲ್ಲಿ 50 ಮಾರ್ಕ್ಸ್ ಇದ್ದಿತ್ತು, ಜನರಲ್ GK ಇತ್ತು. ಆಪ್ಷನಲ್ ಎಷ್ಟಿತ್ತು, 250 ಇತ್ತು. ಟೋಟಲ್ 300ಗೆ ಅವರು ಲಿಸ್ಟ್ ತಯಾರು ಮಾಡಿದ್ರು. ಬಟ್ ಈ ಸರಿ ಏನು ಹೇಳ್ತಿದ್ರೆ, ಭಾಳ ಒಬ್ಬೊಬ್ರು ಹೇಳ್ತಾರೆ 100 + 200 ಆಗ್ಬೋದು ಅಥವಾ ಏನೋ ಬೇರೆ ಚೇಂಜಸ್ ಆಗ್ಬೋದು ಅಂತ. ಇದೆಲ್ಲ ನಂಗೆ ಅನ್ಸ್ಬಿಟ್ಟಿಗೆ ಇದೆಲ್ಲ C&R ರೂಲ್ಸಲ್ಲಿ ಆ್ಯಡ್ ಮಾಡೋದಿಲ್ಲ ಅಂತ ಅನಿಸ್ತದೆ. C&R ರೂಲ್ಸಲ್ಲಿ ಅವ್ರೇನು ಮಾಡ್ತಾರೆ, ಈ KEA ಕೊಡಬೇಕಾದ್ರೆ ನೀವು ಎಕ್ಸಾಮ್ ಮಾಡಿಸಿ ಕೊಡ್ರಿ ಅಂತ ಹೇಳ್ತಾರೆ. ಎಕ್ಸಾಮ್ ಮಾಡಿ ಈ ಎಕ್ಸಾಮ್ ಏನು ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರ್ತದಲ್ಲ, ಈ ಎಕ್ಸಾಮ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ, ಈ ರಿಟರ್ನ್ ಎಕ್ಸಾಮ್ದ ಲಿಸ್ಟ್ ಕೊಡ್ರಿ ಅಂತ ಹೇಳ್ತಾರೆ. ಬರೀ ಅವರು ಇಷ್ಟು ಮಾಡಿದ್ದು ಯಾರದಾರ ಅಂತ ಲಿಸ್ಟ್ ಕೊಡು ಅಂತ ಹೇಳ್ತಾರೆ. ಇಫ್ ಇಲ್ಲಿ 15% ಬೇರೆ ಆ್ಯಡ್ ಮಾಡೋದಿತ್ತಂದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡೋದಿತ್ತಂದ್ರೆ ಆಮೇಲೆ ಅವರು ಹೈಯರ್ ಎಜುಕೇಷನ್ದಾರು ಮಾಡ್ಕೋತಾರೆ. ಅದು ಜಸ್ಟ್ ಅವ್ರೇನು ಎಕ್ಸಾಮ್ ನಡೆಸ್ಕೊಡ್ಬೇಕಷ್ಟೇ. ಎಕ್ಸಾಮ್ ನಡೆಸೋದು ಏನು ಎಕ್ಸಾಮ್ ಪ್ಯಾಟರ್ನ್ ಇರ್ತದಲ್ಲ, ಇದೆಲ್ಲ ಏನು ಬರ್ತದೋ ನಂಗೆ ಅನಿಸಿ ಮಟ್ಟಿಗೆ KEAದವರು ಡಿಸೈಡ್ ಮಾಡ್ತಾರೆ ಇದು. ಓಕೆ, KEAದವ್ರು 100 ಮಾಡ್ಬೋದು, 200 ಮಾಡ್ಬೋದು. ಮೊದಲೆಲ್ಲ 100 ಇತ್ತು, ಈಗ ಈ ಲಾಸ್ಟ್ ಟೈಮ್ 50 + 250 ಮಾಡಿದ್ರು. ಅದೆಲ್ಲ ಏನದ ಆಮೇಲೆ KEAದವ್ರಿಗೆ ಏನು C&R ರೂಲ್ಸ್ ಹೋಗ್ತದಲ್ಲ, ಆಮೇಲೆ ಇವರು ಡಿಸೈಡ್ ಮಾಡ್ತಾರೆ ಅದು ಎಷ್ಟು GK ಎಷ್ಟು ಪೇಪರು, ಆಪ್ಷನಲ್ ಎಷ್ಟು ಅಂತ. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಒಬ್ಬರೇ ಬರೀತಿರೋದಿಲ್ಲ ಎಕ್ಸಾಮ್, ಸೇಮ್ ಅಪ್ಲೈ ಆಗ್ತದೆ. ಅಥವಾ ನನಗೆ ಒಬ್ಬ 100 ಮಾರ್ಕ್ಸ್ GK ಇಟ್ಟು ಉಳಿದವ್ರಿಗೆಲ್ಲ 50 ಇಡೋದಿಲ್ಲ. ಎಲ್ರಿಗೂ 100 + 200 ಇರ್ತದೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ್ರಿ, ನೀವೇನು ಪ್ರಿಪೇರ್ ಆಗತ್ತೀರಿ ಆಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಟಿಫಿಕೇಶನ್ ಆಫ್ಟರ್ ಕೆಸೆಟ್ ಅಂತ. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಆಫ್ಟರ್ ಕೆಸೆಟ್ಟು ನೋಟಿಫಿಕೇಶನ್ ಮಾಡೋ ಚಾನ್ಸಸ್ ಭಾಳ ಇದಾವೆ ಅಂತ. ಯಾಕಂದ್ರೆ ಭಾಳಷ್ಟು ಹುಡುಗರು ಸೇಮ್ ಮೆಸೇಜ್ ಮಾಡ್ತಾರೆ, ಆಫ್ಟರ್ ಕೆಸೆಟ್ 2026 ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಸಿಗ್ತದೆ. ಅದರ್ವೈಸ್ ಮತ್ತಿನ್ನು ಯಾವಾಗ ನೋಟಿಫಿಕೇಶನ್ ಆಗ್ತದೇನೋ, ಅವ್ರಿಗೆ ಚಾನ್ಸ್ ಯಾವಾಗ ಸಿಗ್ತದೇನೋ, ಒಂದು ಸ್ವಲ್ಪ ವೇಟ್ ಮಾಡಿದ್ರೆ, ಒಂದು 2 ಮಂತ್ಸ್ ವೇಟ್ ಮಾಡಿದರೆ ಏನಾಗ್ತದೆ, ಅವರು ಎಲಿಜಿಬಲ್ ಆಗ್ತಾರೆ. ಅದಕ್ಕೆ ಅವರು ಸ್ವಲ್ಪ ವೇಟ್ ಮಾಡಿರಿ ಅಂತ ಅವರು ಲೆಟರ್ ಕೊಡೋ ಚಾನ್ಸಸ್ ಅದ ಅಥವಾ ಕೊಟ್ಟಿರ್ಬೋದು ಸಹಿತ. ಸೊ ಹಾಗಾದರೂ ಸಹಿತ ಆಫ್ಟರ್ ಡಿಸೆಂಬರ್ ಮೀನ್ಸ್ ಜನವರಿಯಲ್ಲಿಯೂ ಸಹಿತ ಹೋಗ್ಬೋದು. ಇದೆಲ್ಲ ನನ್ನ ಒಪಿನಿಯನ್, ಹಿಂಗೆ ಆಗಿರ್ಬೋದು ಅಂತ. ಓಕೆ,
ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ರಿ. ಇದೆಲ್ಲ ಇದು 100 ಮಾರ್ಕ್ಸ್ ಇರ್ತದೆ, 200 ಮಾರ್ಕ್ಸ್. ಯಾರು ಪ್ರಿಪೇರ್ ಆಗತ್ತಿರಲ್ಲ ಅವರು ಪ್ರಿಪೇರ್ ಆಗ್ರಿ, ನೀವು ಓದೋರಿದ್ರಂದ್ರೆ. C&R ರೂಲ್ಸ್ ಇವತ್ತೇ ಬಂದರೂ ನೋ ಅಬ್ಜೆಕ್ಷನ್ ಇದ್ದರೂ ಸಹಿತ ನವೆಂಬರ್ ಆದಮೇಲೆ ಎಕ್ಸಾಮ್ಸ್ ಇರ್ತದೆ. ಸೊ ಯಾರೂ ಟೆನ್ಷನ್ ಮಾಡ್ಕೊಬಾರ್ದು. ಅಲ್ಲಿ ಇಲ್ಲಿ ನೋಡಿ ನೀವು ಎಲ್ಲ 100 ಮಾರ್ಕ್ಸ್ GK ಇಟ್ಟರೆ ಹೆಂಗೆ ನಮ್ದು ಹಂಗೆ ಹಿಂಗೆ ಅಂತಲ್ಲ. ಅದನ್ನೇ ಹೇಳಿದ್ದು ನಾನು, ನಿಮ್ಗೆ ಒಬ್ಬರೇ GK 100 ಮಾರ್ಕ್ಸ್ ಇರೋದಿಲ್ಲ, ಎಲ್ಲರೂ ಬಿಡ್ತಾರಲ್ಲ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ನೋಟಿಫಿಕೇಶನ್ ಆಗತ್ತದ ಹೆಂಗೆ ಹಿಂಗೆ ಅಂತ ಟೆನ್ಷನ್ ಮಾಡ್ಕೊಬೇಡ್ರಿ. ಆರಾಮ್ ಪ್ರಿಪೇರ್ ಆಗ್ರಿ. ಓಕೆ, ನನಗೆ ಎಷ್ಟು ಗೊತ್ತದ ಅಷ್ಟು ನಾನು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಒಳಗಡೆ. ಮತ್ತೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮ್ಮ ಕಡೆ ಇತ್ತಂದರೆ ನೀವು ಕಮೆಂಟಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.